ಕರ್ನಾಟಕದಲ್ಲಿರೋ ಎಲ್ಲ BPL ಕಾರ್ಡುದಾರರಿಗೆ ಅನ್ನಭಾಗ್ಯ ಯೋಜನೆಯಿಂದ ಅಕ್ಕಿ ಪಡಿತಾ ಇರುವಂತ ಫಲಾನುಭವಿಗಳಿಗೆ ರಾಜ್ಯ ಸರ್ಕಾರದಿಂದ ಒಂದು ಗುಡ್ ನ್ಯೂಸ್ ಇದೆ. ಆ ಗುಡ್ ನ್ಯೂಸ್ ಏನು ಅಂತ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ಪೂರ್ತಿಯಾಗಿ ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಅನ್ನಭಾಗ್ಯ ಯೋಜನೆಯಲ್ಲಿ ಆಗಿರುವಂತ ಬದಲಾವಣೆಗಳು ಏನೆಲ್ಲ ಇದೆ, ಎಷ್ಟೆಲ್ಲ ಆಗಿದೆ ಅದೆಲ್ಲವೂ ಕೂಡ ನಿಮಗೆ ಗೊತ್ತಿದೆ. ಆ ಒಂದು ನಿಟ್ಟಿನಲ್ಲಿ ರಾಜ್ಯ ಸರ್ಕಾರದಿಂದ ಒಂದು BPL ಕಾರ್ಡುದಾರರಿಗೆ ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ಈ ಗುಡ್ ನ್ಯೂಸ್ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಯಾವಾಗಿನಿಂದ ಈ ಒಂದು ಗುಡ್ ನ್ಯೂಸ್ ಜಾರಿ ಆಗುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ಸೊ ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ ವೀಕ್ಷಕರೇ. ವಿಡಿಯೋನ ಶುರು ಮಾಡೋಕ್ಕೂ ಮೊದಲು ನೀವಿನ್ನು ಚಾನಲ್ಗೆ ಮೊದಲ ಬಾರಿ ವೀಕ್ಷಿಸ್ತಾ ಇದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಬಟನ್ನ ಆನ್ ಮಾಡಿ ಆಲ್ ಅಂತೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ವೀಕ್ಷಕರೇ, ಕಾಂಗ್ರೆಸ್ ಸರ್ಕಾರವು ಚುನಾವಣಾ ಸಂದರ್ಭದಲ್ಲಿ 5 ಗ್ಯಾರಂಟಿಗಳನ್ನ ಘೋಷಣೆ ಮಾಡಿತ್ತು. ಆ 5 ಗ್ಯಾರಂಟಿಗಳ ಪೈಕಿ ಒಂದಾದ ಅನ್ನಭಾಗ್ಯ ಯೋಜನೆಯ ಅಡಿಯಲ್ಲಿ 2 ವರ್ಷಗಳಲ್ಲಿ ಹಲವು ಬದಲಾವಣೆಗಳು ಆದವು. ಆದರೆ ಈಗ ಮತ್ತೊಂದು ಬದಲಾವಣೆ ಆಗುವ ಒಂದು ನಂಬಿಕಾರ್ಹ ಸಾಧ್ಯತೆಗಳು ಇದೆ. ಅದೇನೆಂದ್ರೆ ಕೇಂದ್ರ ಸರ್ಕಾರದಿಂದ ಮತ್ತು ರಾಜ್ಯ ಸರ್ಕಾರದಿಂದ ಸಿಗುವಂತ ಒಂದು 10 kg ಅಕ್ಕಿಯಲ್ಲಿ ಬದಲಾವಣೆ. ಅದು ಹೇಗೆ ಅಂದ್ರೆ, ಕಳೆದ ಕೇಂದ್ರ ಸಂಪುಟದಲ್ಲಿ ಚರ್ಚೆ ಮಾಡಲಾಗಿತ್ತು 10 kg ಅಕ್ಕಿಯಲ್ಲಿ ಬದಲಾವಣೆ ಮಾಡೋಣ, ಆಹಾರ ಭದ್ರತೆಯ ಅಡಿಯಲ್ಲಿ ಕೇಂದ್ರ ಸರ್ಕಾರದಿಂದ ಸಿಗುವಂತ ಒಂದು 5 kg ಅಕ್ಕಿಯನ್ನ ಯಥಾಸ್ಥಿತಿಯಲ್ಲಿ ಫಲಾನುಭವಿಗಳಿಗೆ ಕೊಡೋಣ, ಆದರೆ ರಾಜ್ಯ ಸರ್ಕಾರದಿಂದ ಕೊಡ್ತಿರೋ 5 kg ಅಕ್ಕಿ ಬದಲು ಬೇರೆ ದವಸ ಧಾನ್ಯಗಳನ್ನ ಕೊಡಬೇಕು ಅಂತ ನಿರ್ಧಾರ ಮಾಡಿದೆ. ಈ ದವಸ ಧಾನ್ಯಗಳನ್ನ ಕೊಡುವ ನಿರ್ಧಾರ ಏಕೆ ಮಾಡಿದೆ ಅಂದ್ರೆ, BPL ಕಾರ್ಡುದಾರರು ಒಂದು ಕುಟುಂಬದಲ್ಲಿ ಒಬ್ಬರು ಅಥವಾ ಇಬ್ಬರು ಇದ್ದರೆ ರೇಷನ್ ಪಡೆದವರು ಅವರು ತಿಂಗಳು ಪೂರ್ತಿ ಹೊಟ್ಟೆಪಾಡು ನಡೆಯುತ್ತೆ. ಯಾಕೆಂದ್ರೆ 20 kg ಅಂದ್ರೆ ಅದೇನು ಜಾಸ್ತಿ ಇರೋದಿಲ್ಲ. ಯಾಕೆ ಅಂತಂದ್ರೆ ತಿಂಗಳು ಪೂರ್ತಿ ಕೂಡ ಅವರ ಒಂದು ಹೊಟ್ಟೆ ಜೀವನವನ್ನ ರೇಷನ್ ಅಕ್ಕಿಯಲ್ಲಿ ನಡೆಸ್ಕೋಬಹುದು. ಆದ್ರೆ ಇನ್ನು ಕೆಲವೊಂದು ರೇಷನ್ ಕಾರ್ಡ್ಗಳಲ್ಲಿ 4 ರಿಂದ 7 ಅಥವಾ 8 ಸದಸ್ಯರು ಇರ್ತಾರೆ ಒಂದು ರೇಷನ್ ಕಾರ್ಡ್ದಲ್ಲಿ. ಆ ಒಂದು ರೇಷನ್ ಕಾರ್ಡ್ದಲ್ಲಿ ಇರೋ ಸದಸ್ಯರಿಗೆ ಪ್ರತಿ ಸದಸ್ಯರಿಗೂ 10 kg ಅಂತಂದ್ರೂ ಕೂಡ 80 kg ಆಗುತ್ತೆ. ಆ ಅಕ್ಕಿ ಖರ್ಚಾಗಿ ಉಳಿಯುತ್ತಲ್ವಾ, ಅಂತ ಉಳಿದಿರೋ ಅಕ್ಕಿಯನ್ನ ಕಡಿಮೆ ಬೆಲೆಯಲ್ಲಿ ಮಾರ್ಕೆಟ್ನಲ್ಲಿ ಮಾರೋದು ಅಥವಾ ಯಾರಿಗಾದ್ರೂ ಮಾರ್ತಾರೆ. ಸೊ ಈ ತರ ಒಂದು ಅಕ್ಕಿ ಮಾರೋದಕ್ಕೂ ಕೂಡ ಸರ್ಕಾರದ ವಿರೋಧ ಇತ್ತು. ಸೊ ಇದ್ರ ಬಗ್ಗೆನೂ ಕೂಡ ಬಹಳ ಮಾಹಿತಿಗಳು ಜಾಲತಾಣದಲ್ಲಿ ಹರಿದಾಡ್ತಾ ಇತ್ತು. ಇದೇ ಕಾರಣದಿಂದ ಸರ್ಕಾರ ಇನ್ನು 3 ರಿಂದ 4 ತಿಂಗಳುಗಳಲ್ಲಿ ಕೇಂದ್ರದ ಸಂಪುಟದಲ್ಲಿ ಈ ಒಂದು ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಬದಲಾವಣೆ ಮಾಡುವ ಒಂದು ಸಾಧ್ಯತೆ ಇದೆ. ಕೇಂದ್ರದಿಂದ ಸಿಗುತ್ತಿರೋ 5 kg ಅಕ್ಕಿ ಮತ್ತು ಇದರ ಜೊತೆಗೆ ಇಂದಿರಾ ಫುಡ್ ಕಿಟ್ ಅಂತ ಹೇಳಿ ವಿತರಣೆ ಮಾಡಲಾಗುತ್ತೆ ಅಂತ ಹೇಳಿ ಎಲ್ಲ ಮೂಲಗಳಿಂದ ತಿಳಿತಾ ಇದೆ. ಹಾಗಿದ್ರೆ ಅಕ್ಕಿ ಜೊತೆಗೆ ಇಂದಿರಾ ಫುಡ್ ಕಿಟ್ನಲ್ಲಿ ಯಾವ ಯಾವ ಪದಾರ್ಥಗಳು ಸಿಗುತ್ತೆ ನಿಮಗೆ ಅಂದ್ರೆ, 2 kg ಅಕ್ಕಿ ಸಿಗುತ್ತೆ, 1 kg ತೊಗರಿಬೇಳೆ ಸಿಗುತ್ತೆ, ಸಕ್ಕರೆ ಸಿಗುತ್ತೆ, ಉಪ್ಪು ಸಿಗುತ್ತೆ, 50 ಗ್ರಾಮು ಕಾಫಿ ಪುಡಿ ಸಿಗುತ್ತೆ. ಮೂಲಗಳಿಂದ ಇಲ್ಲಿ ಈ ತರ ಒಂದು ಮಾಹಿತಿಗಳು ಸಿಗ್ತಾ ಇದಾವೆ ವೀಕ್ಷಕರೇ. ಇದಕ್ಕೂ ಮೊದಲು 5 kg ಬದಲು ಹಣ ಕೊಡ್ತಾ ಇದ್ರು. ಆಮೇಲೆ 5 kg ಅಕ್ಕಿ ಬದಲು ಹಣ ಕ್ಯಾನ್ಸಲ್ ಮಾಡಿಬಿಟ್ಟು ಮತ್ತೆ ಅಕ್ಕಿಯನ್ನ ಕೊಡ್ತಾ ಇದ್ದಾರೆ ಇವಾಗಲೂ ಕೂಡ. ಈ ಇಂದಿರಾ ಫುಡ್ ಕಿಟ್ ಕೊಡುವಾಗ ರಾಜ್ಯ ಸರ್ಕಾರದ 5 kg ಅಕ್ಕಿನೂ ಕೊಡಲ್ಲ, 5 kg ಅಕ್ಕಿ ಬದಲು ಹಣನೂ ಕೊಡಲ್ಲ. ಅವಾಗ ಕೇಂದ್ರ ಸರ್ಕಾರದಿಂದ 5 kg ಅಕ್ಕಿಯನ್ನ ಕೊಡ್ತಾರೆ ನಿಮಗೆ. ಇನ್ನು ಉಳ್ಕಿರೋ 5 kg ಅಕ್ಕಿ ಬದಲು ಇಂದಿರಾ ಫುಡ್ ಕಿಟ್ ಅನ್ನ ಕೊಡ್ತಾರಂತೆ. ವೀಕ್ಷಕರೇ, ಇಷ್ಟು ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಿಕ್ಕಿರುವಂತ ಒಂದು ಮಾಹಿತಿ ಇರುತ್ತೆ. ಈ ಮಾಹಿತಿ ತಮಗೆ ಉಪಯೋಗ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಹೊಸ ಮಾಹಿತಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್.